ನಾನು ಒಂದೇ ಹೇಳೋದು, ನಾವು ಸಂವಿಧಾನನ ಉಳಿಸ್ಕೊಂಡಿಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ಈಗ 50-60 ವರ್ಷ ಸ್ವತಂತ್ರ ಬರೋಕ್ಕೆ ಮುಂಚೆ ಹೇಗಿತ್ತು, ಇರೋರೇ ಶ್ರೀಮಂತರಾಗ್ತಾರೆ, ಇಲ್ಲದಿರೋ ಬಡವರು ಆಗ್ತಾನೆ ಹೋಗ್ತಾರೆ. ಇದಂತೂ ಸತ್ಯ. ಅದರಿಂದ ನಾವು ಸಂವಿಧಾನ ಉಳಿಸ್ಕೊಬೇಕು, ಎಲ್ಲರೂ ಹೋರಾಡಬೇಕಾಗುತ್ತೆ. ಯಾರ್ಯಾರು ಸಂವಿಧಾನ ಬಗ್ಗೆ ವಿರುದ್ಧವಾಗಿ ಹೇಳ್ತಾರೋ ಅವ್ರ ಬಗ್ಗೆ ಕ್ರಮ ತಗೊಬೇಕು. ಯಾವುದೇ ಕಾನೂನನ್ನ ಚೇಂಜ್ ಮಾಡೋಕ್ಕೆ, ಅದನ್ನು ತಿದ್ದುಪಡಿ ಮಾಡೋಕ್ಕೆ ಬಿಡಬಾರ್ದು. ಮೊಟ್ಟ ಮೊದಲನಾಗಿ ಎಲ್ಲರೂ ಬಂದು ಓಟ್ ಹಾಕಬೇಕು. ಯಾವಾಗ ನಮ್ಮ ಓಟನ್ನು ನಾವು ಮಾರ್ಕೊತೀವೋ ಆವಾಗ ಒಳ್ಳೆಯ ವ್ಯಕ್ತಿಗಳು ರಾಜಕೀಯಕ್ಕೆ ಬರೋದಿಲ್ಲ, ಎಲ್ಲನೂ ಲಪಟಾಯಿಸೋರೆ ಬರ್ತಾರೆ. ಆದ್ದರಿಂದ ದಯವಿಟ್ಟು ತಪ್ಪದೇ ಈ ಮತದಾನ ಜಾಗೃತಿಯಲ್ಲಿ ಪಾಲ್ಗೊಳ್ಬೇಕು. ನಮಗೇನೇ ಕೆಲಸ ಇರಲಿ, ಅವತ್ತು ಸರ್ಕಾರದಿಂದ ರಜೆ ಬೇರೆ ಕೊಟ್ಟಿರ್ತಾರೆ, ಅದನ್ನು ದುರುಪಯೋಗ ಮಾಡ್ಕೊಂಡು ಕೆಲವರೆಲ್ಲ ಊರಿಗೆ ಹೋಗ್ಬಿಡ್ತಾರೆ. ಅದರಿಂದ ಹೋಗಬಾರ್ದು. ಪ್ರತಿಯೊಬ್ಬರೂ ಮತದಾನವನ್ನು ಮಾಡಬೇಕು. ಮತದಾನ ಯಾವಾಗ ಮಾಡ್ತೀವೋ ಆವಾಗ ಒಳ್ಳೊಳ್ಳೆ ವ್ಯಕ್ತಿಗಳು ಬರ್ತಾರೆ. ಯಾವುದೋ ಆಮಿಷ ಕೊಟ್ಟು ನಿಲ್ಲಬಾರ್ದು. ಹಾಗೆ ನಮ್ಮ ಸಂವಿಧಾನ ಉಳಿಸ್ಕೊಬೇಕು ಅಂಥೇಳಿ ನಾನು ಇವತ್ತು ಎಲ್ಲ ಈ ಅಂಬೇಡ್ಕರ್ ಜನ್ಮದಿನದ ಪರವಾಗಿ ನಾನು ಶುಭವನ್ನು ಕೋರ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ರಾಮ್ ರೆಡ್ಡಿ. ಏನು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಟ್ಟಂಥ ಮೂಲ ನಿವಾಸಿ ಮಾಡಿಕೊಟ್ಟಂಥ ಎಲ್ಲ ಸದಸ್ಯ ಸಂಘಟನೆ ಅಧ್ಯಕ್ಷರುಗಳಿಗೂ ಹಾಗೂ ಬಹುಜನ ಭಾಗೀದಾರತೆ ವೇದಿಕೆ ಎಲ್ಲ ಪದಾಧಿಕಾರಿಗಳಿಗೂ ಹೊಂದಿಸ್ತಾ ಈ ಕಾರ್ಯಕ್ರಮವನ್ನು ಈಗ ಚಾಲನೆ ಕೊಟ್ಟು ಏನು ನಾವು ಬೆಳ್ಳಿ ರಥ ಮಾಡಿದ್ವಿ, ಬಾಬಾ ಸಾಹೇಬ್ ಪಲ್ಲಕ್ಕಿಯನ್ನು ಈಗ ಚಾಲನೆ ಕೊಡೋ ಮುಖಾಂತರ ಆರಂಭ ಮಾಡೋಣ ಅಂತ ಹೇಳ್ತೀನಿ. ಜೈ ಭೀಮ್.